ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೈಸೂರಲ್ಲಾಗಿರುವಂತಹ ಬಲೂನ್ ತುಂಬಿಸೋ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಈಗ ಮಹತ್ವದ ವಿಚಾರಗಳು ಔಟ್ ಆಗ್ತಿದ್ದಾವೆ. ಈ ಸ್ಫೋಟವಾಗಿ ಸತ್ನಲ್ಲ, ಬಲೂನ್ ಮಾರೋಕೆ ಬಂದಿದ್ದಂಥ ಸಲೀಮ್, ಆತನ ಮೊಬೈಲಲ್ಲಿ ಸಿಕ್ಕಿದ್ದೇನು? NIA ಎಂಟ್ರಿ ಕೊಟ್ಟಿದೆ ಈ ಕೇಸಲ್ಲಿ. ರಾಜ್ಯದಲ್ಲಿ ಆತಂಕ ಸೃಷ್ಟಿಸ್ತಾ ಇರುವಂತಹ ಒಂದು ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ. ಎಸ್ ವೀಕ್ಷಕರೇ, ಈ ಒಂದು ಸ್ಫೋಟ ಒಬ್ಬರು ಮಂಜುಳಾ ಅನ್ನೋರನ್ನ ಬಲಿ ತಗೊಂಡಿದೆ. ಮತ್ತು ಮಾರ್ತಾ ಇದ್ದ ಹುಡುಗ ಸಲೀಮ್ ಕೂಡ ಬ್ಲಾಸ್ಟ್ ಆಗಿ ಹೋಗಿರೋದು. ಓಕೆ, ಇದು ಮೇಲ್ನೋಟಕ್ಕೆ ಬಲೂನು ಒಳಗಡೆ ತುಂಬಿಸುವಂತಹ ಗ್ಯಾಸಿಂದಾಗಿ ಆಗಿರೋದು, ಹೀಲಿಯಂ ಗ್ಯಾಸಿಂದಾಗಿ ಆಗಿರೋದು ಅಂತ ಅನ್ನಿಸ್ತಿದೆಯಲ್ವಾ? ಬಟ್ ಇದು ಸಾಧ್ಯನಾ? ಹೀಲಿಯಂನ ಯಾಕೆ ಅಲೋ ಮಾಡ್ತಾರೆ ಎಲ್ಲ ಕಡೆ ಅಲ್ವಾ? ಪ್ರವಾಸಿ ತಾಣಗಳಲ್ಲಿ ಎಲ್ಲ ಕಡೆ ಅಲೋ ಮಾಡ್ತಾರೆ ಅಂದರೆ ಅದು ಅಷ್ಟು ಬೇಗ ಸ್ಫೋಟವಾಗುವಂಥದ್ದಲ್ಲ, ಜಡ ಅನಿಲ ಅನ್ನೋ ಕಾರಣಕ್ಕೆ ಅಲೋ ಮಾಡ್ತಾರೆ. ಅದರ ನಡುವೆಯೂ ಈ ಥರ ಬ್ಲಾಸ್ಟ್ ಆಗತ್ತೆ ಅಂದರೆ ಏನಾಗಿರಬಹುದು ಅಲ್ಲಿ ಅನ್ನೋ ಅನುಮಾನ ಬಂತು. ಅದರ ಸುತ್ತ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. CM ತವರಲ್ಲಿ ಬೇರೆ ಆಗಿರೋದು ತುಂಬ ಸೀರಿಯಸ್ ಆಗಿ ತಗೊಂಡಿರುತ್ತೆ ಗೃಹ ಇಲಾಖೆ. NIA ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅದರ ವಾಸನೆ ಜೋರಾಯಿತು. NIA ಯಾಕೆ ಬಂತಿಲ್ಲಿ? NIAಗೆ ಏನೋ ಒಂದು ಸಣ್ಣ ಲಿಂಕ್ ಆದರೂ ಸಿಕ್ಕಿರುತ್ತೆ, ಏನೋ ಅನುಮಾನ ದಟ್ಟವಾಗಿ ಬಂದಿರುತ್ತೆ, ಹಾಗಾಗಿ ಬಂದಿದೆ. ಈಗ ಅದರ ಬೆನ್ನಲ್ಲೇ ನೋಡಿ ಹಲವಾರು ಮಹತ್ವದ ವಿಚಾರಗಳು ತೆರೆದುಕೊಳ್ತಾ ಇರೋದು. ಪಾಪ ಅವ್ರ ದುರಾದೃಷ್ಟ, ಮಂಜುಳಾ ಅನ್ನೋರು ಅಲ್ಲಿ ರಿಲೇಟಿವ್ ಮನೆಗೆ ಬಂದವರು ತೀರ್ಕೊಂಡ್ಬಿಟ್ಟಿದ್ದಾರೆ. ಗಾಯ ಆಗಿತ್ತು ಗಂಭೀರವಾಗಿ, ಅವರು ಮೃತಪಟ್ಟಿದ್ದಾರೆ. ಈಗ ಈ ವ್ಯಕ್ತಿಯ ಬಗ್ಗೆ ಗೊತ್ತಾಗ್ತಿರೋದೇನು ಹಾಗಾದ್ರೆ? ಬಲೂನ್ಗೆ ಗಾಳಿ ತುಂಬೋ ಹೀಲಿಯಂ ಸಿಲಿಂಡರ್ ಸ್ಫೋಟದಿಂದ ಇಷ್ಟು ದೊಡ್ಡ ಅನಾಹುತ ಆಗೋದಿಕ್ಕೆ ಸಾಧ್ಯವಾ ಅಂತ NIA ಇದ್ರ ಸುತ್ತ ಹುಡುಕಾಡ್ತಾ ಇದೆ. ಏನೇನು ಡೌಟ್ಸ್ ಇರೋದು ನೋಡಿ. ಆತ ಬಂದು ಕೇವಲ 15 ದಿನಗಳಾಗಿವೆ. ಉತ್ತರ ಪ್ರದೇಶದಿಂದ ಬಂದ ವ್ಯಕ್ತಿ ಜಸ್ಟ್ 15 ಡೇಸ್ ಹಿಂದೆ ಮೈಸೂರು ಸೇರ್ಕೊಂಡಿದ್ದಾನೆ. ಮೈಸೂರಲ್ಲಿ ಲಷ್ಕರ್ ಮೊಹಲ್ಲಾ ಅನ್ನುವಂಥ ಜಾಗದಲ್ಲಿ ಆತ ಶರೀಫ್ ಲಾಡ್ಜ್ನಲ್ಲಿ ವಾಸವಾಗಿದ್ದ. ಶರೀಫ್ ಲಾಡ್ಜ್ನಲ್ಲಿ ಲಷ್ಕರ್ ಮೊಹಲ್ಲಾ ಅನ್ನುವಂಥ ಏರಿಯಾದಲ್ಲಿ 15 ದಿನದಿಂದ ಉತ್ತರ ಪ್ರದೇಶದಿಂದ ಬಂದು ವಾಸ ಆಗಿದ್ದಾನೆ. ಇಲ್ಲಿ ಅನುಮಾನ ಬರುತ್ತೆ ನೋಡಿ, ಈ ಬಲೂನ್ ಮಾರೋರಿಗೆ ಎಷ್ಟು ದುಡ್ಡು ಬರುತ್ತಪ್ಪ? ಅವರು ಪ್ರತಿದಿನ ಈ ಲಾಡ್ಜ್ ದುಡ್ಡನ್ನು ಕಟ್ಟಿ ಉಳ್ಕೊಳ್ಳೋಕೆ ಸಾಧ್ಯವ? ಏನಾದರೂ ಒಂದು ಸಣ್ಣ ಪುಟ್ಟ ಬಾಡಿಗೆ ಮನೆ ಏನೋ ಒಂದು ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಈತ ಲಾಡ್ಜಲ್ಲಿ ಉಳ್ಕೊಂಡಿದ್ದು ಯಾಕೆ ಅನ್ನೋದೊಂದು ಅನುಮಾನ ದಟ್ಟವಾಗಿ ಕಾಡ್ತಿದೆ. ಈಗ 15 ದಿನಗಳಿಂದ ಲಾಡ್ಜಲ್ಲಿದ್ದಾನೆ, ನಂಬರ್ 1. ಹಾಗೆ ಈತನಿಗೆ ಹೀಲಿಯಂ ಸಿಲಿಂಡರ್ ಹೆಂಗೆ ಸಿಕ್ತು ಅನ್ನೋದು ಎರಡನೆಯ ಅನುಮಾನ. ಯಾಕಂದರೆ ಈಗ ಬಂದು ಜಸ್ಟ್ 1.5-2 ವಾರ ಆಗಿದೆ. ಅಷ್ಟು ಬೇಗ ಈತನಿಗೆ ಹೀಲಿಯಂ ಸಪ್ಲೈ ಆಗಿದ್ದು ಎಲ್ಲಿಂದ? ಬಲೂನ್ ಮಾರೋನ್ಗೆ ಹೀಲಿಯಂ ಸಿಲಿಂಡರ್ ದೊರೆತಿದ್ದು ಎಲ್ಲಿಂದ? ಲಾಡ್ಜಲ್ಲಿರೋದಕ್ಕೆ ಇಷ್ಟು ಹಣ ಇದೆಯಾ ಆತನ ಹತ್ರ? 15 ದಿನಗಳಿಂದ ಲಾಡ್ಜಲ್ಲಿ ವಾಸ ಮಾಡ್ತಾನೆ, ಬಲೂನ್ ಮಾರ್ಕೊಂಡು ಎಷ್ಟು ದುಡಿತಾನಪ್ಪ ಆತ ಅನ್ನೋದು ಬಹಳ ದಟ್ಟವಾಗಿ ಕಾಡ್ತಿರುವಂಥ ಅನುಮಾನ. ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿ ಹುಡುಕಾಡಿದಾಗ ಆತನ ಮೊಬೈಲ್ ಪತ್ತೆಯಾಗಿದೆ. ಮೊಬೈಲಲ್ಲಿ ಮೈಸೂರು ಅರಮನೆಯ ಒಳಗಡೆಯ ಫೋಟೋಗಳಿವೆ. ಮಾಮೂಲಿ ಅರಮನೆಗೆ ಬರ್ತಾರೆ, ಫೋಟೋಸ್ ಹೊಡ್ಕೋತಾರೆ, ಎಲ್ಲ ಸರಿ. ಆದರೆ ಈ ಘಟನೆ ಬಹಳ ಗಂಭೀರ ಸ್ವರೂಪದ್ದಾಗಿರೋದ್ರಿಂದ ಎಲ್ಲ ಆಯಾಮಗಳಲ್ಲೂ ಹುಡುಕಾಡೆ ಆಡ್ತಾರೆ. ಈತನ ಮೊಬೈಲ್ಸಲ್ಲಿ ಬೇರೆ 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 ಆ್ಯಂಗಲಲ್ಲಿ ಅರಮನೆ ಒಳಗಡೆಯ ಫೋಟೋಸನ್ನು ಈತ ಇಟ್ಟುಕೊಂಡಿದ್ದಾನೆ ಅನ್ನೋದು ಕೂಡ ಈಗ ದಟ್ಟ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕಿಂತನೂ ಮಹತ್ವದ ಪಾಯಿಂಟ್ ಅಂದರೆ ಹೀಲಿಯಂ ಆರಂಭದಲ್ಲೇ ಹೇಳಿದ ಹಾಗೆ ಅನಿಲ ಅಷ್ಟು ಬೇಗ ಬ್ಲಾಸ್ಟ್ ಆಗಲ್ಲ ಅಂತಾನೆ ಮಕ್ಕಳಿಗೆಲ್ಲ ಬಲೂನ್ಸ್ ಫಿಲ್ ಮಾಡೋಕ್ಕೆ ಅಲೋ ಮಾಡಿರ್ತಾರೆ ಪ್ರವಾಸಿ ತಾಣಗಳಲ್ಲಿ, ಮಕ್ಕಳು ಸೇರೋ ಜಾಗಗಳಲ್ಲಿ. ಹಂಗೆ ಸುಮ್ಮನೆ ಬಿಡಲ್ಲ, ಅಷ್ಟು ರಿಸ್ಕಿ, ಜೀವಕ್ಕೆ ಅಪಾಯ ಬರುತ್ತೆ ಅನ್ನೋ ಥರ ಇದ್ರೆ ಬಿಟ್ಬಿಡ್ತಾರ? ಹಂಗಾಗಲ್ಲ ಅಂತಲೇ ಬಿಟ್ಟಿರೋದು. ಯಾವಾಗ ಈ ಬಲೂನ್ಗಳು ಒಡೆದು ಹೋಗುತ್ತವೆ, ಸಹಜವಾಗಿ ಬೇರೆ ಬೇರೆ ಶೇಪಲ್ಲಿ ಬಲೂನ್ ತೊಗೊಂಡು ಬಂದು ಮಾರ್ತಿರ್ತಾರೆ ನೋಡಿ, ಆ ಥರ ಬಲೂನ್ಗಳು ತುಂಬ ಬಿಸಿಲಾಗಿ ಅಥವಾ ಸಿಕ್ಕಾಪಟ್ಟೆ ಅವರು ಹೆವಿಯಾಗಿ ಅದನ್ನು ಸೇರಿಸಿರ್ತಾರೆ ಹೀಲಿಯಂನ, ಆ ಥರ ಅದಕ್ಕೆ ಪ್ರೆಷರ್ ಆಗಿ ಬ್ಲಾಸ್ಟ್ ಆಗುತ್ತೋ ಅನ್ನಿಸಲ್ಲ. ಬಟ್ ಅದು ಡೇಂಜರಸ್ ಆಗಲ್ಲ, ಬಲೂನ್ ಬ್ಲಾಸ್ಟ್ ಆಗತ್ತೆ. ಇದಾಗಿರೋದು ರಾತ್ರಿ ಹೊತ್ತು, ಬಿಸಿಲಿನ ಶಾಖ ಅನ್ನೋದಕ್ಕೂ ಆಗಲ್ಲ, ಸಿಲಿಂಡರೇ ಬ್ಲಾಸ್ಟ್ ಆಗತ್ತೆ. ಈ ಬಲೂನ್ ಆದರೆ ಮಟೀರಿಯಲ್ ಹೊರಗಡೆ ವೀಕ್ ಆಗಿರುತ್ತೆ, ಸೊ ಅದು ಪ್ರೆಷರಿಗೆ ಒಡ್ಕೊಳ್ಳುತ್ತೆ ಅಂತ ಅಂದ್ಕೊಳ್ಬಹುದು. ಬಟ್ ಹೀಲಿಯಮ್ಮು ಈ ಥರ ಬ್ಲಾಸ್ಟ್ ಆಗಿದ್ದು ಹೇಗೆ ಅನ್ನೋದ್ರ ಸುತ್ತ ಈಗ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾ ಇರೋದು. NIA ಕೂಡ ಈ ಬಗ್ಗೆ ಮಾಹಿತಿಯನ್ನು
ಕಲೆ ಹಾಕ್ತಿರೋದು. ಸೊ ಹೀಲಿಯಂ ಸಿಲಿಂಡರ್ ಅಷ್ಟು ಸುಲಭವಾಗಿ ಬ್ಲಾಸ್ಟ್ ಆಗೋ ಥರ ಇದ್ದಿದ್ರೆ ಅದಕ್ಕೆ ಅವಕಾಶವೇ ಇರ್ತಿರ್ಲಿಲ್ಲ. ಚಾನ್ಸಸ್ ಹೈ ಇರುತ್ತೆ ಅನ್ನೋದಿದ್ದಿದ್ರೆ ಇರ್ತಿರ್ಲಿಲ್ಲ. ಸೊ ಇದ್ರ ಜೊತೆ ಹೀಲಿಯಂ ಜೊತೆಗೆ ಏನೋ ಬೇರೆ ಕೆಮಿಕಲ್ ಮಿಕ್ಸ್ ಆಗಿರಬೇಕು ಅಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ. ಇನ್ನು ಈ ವ್ಯಕ್ತಿ ಸಲೀಂ, ಈತನ ಜೊತೆಗೆ ಉತ್ತರ ಪ್ರದೇಶದಿಂದ ಇನ್ನೂ ಇಬ್ಬರು ಬಂದು ಸೇರ್ಕೊಂಡಿದ್ರು. ಆ ಇಬ್ಬರು ಸ್ನೇಹಿತರನ್ನ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಸಲೀಂ ಅರಮನೆ ಬಳಿ ಹೋದಾಗ ಇಬ್ರು ಲಾಡ್ಜ್ನಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. ಒಳಗಡೆ ಅರಮನೆ ಫೋಟೋಸನ್ನು ಆತ ಯಾಕೆ ತೆಕ್ಕೊಂಡ, ಮಾಮೂಲಿಯಾಗಿ ಫೋಟೋಸ್ ತಗೊಂಡ, ಅಷ್ಟು ಬೇರೆ ಬೇರೆ ಆ್ಯಂಗಲಲ್ಲಿ ಯಾಕೆ ತಗೊಂಡ, ಇದೆಲ್ಲ ಹುಡುಕಾಡ್ತಾ ಇದ್ದಾರೆ. ಹಾಗೆ ಈಗ ಮೈಸೂರಿಗೆ ಇಬ್ಬರು ಬಂದಿದ್ದಾರಲ್ಲ, ಅವರು ಬಲೂನ್ ಮಾರೋಕ್ಕೆ ಬಂದಿರೋದಾ, ಈತನ ಜೊತೆಗೆ ಬಂದಿರೋದಾ, 3 ಜನ ಯಾಕೆ ಬಂದಿದ್ದಾರೆ ಅಂದರೆ ಇವ್ರಿಗೆ ಅಷ್ಟು ಬೇಗ ಇಲ್ಲಿ ಲಾಡ್ಜಲ್ಲಿ ಉಳ್ಕೊಂಡು ಎಲ್ಲ ಖರ್ಚನ್ನು ನಿಭಾಯಿಸುವಂಥ ಶಕ್ತಿ, ದುಡ್ಡು ಎಲ್ಲಿಂದ ಬಂತು, ಇದೆಲ್ಲ ಸುತ್ತ ಈಗ ಹುಡುಕಾಡ್ತಿರೋದು. ಮೈಸೂರಿನಲ್ಲಿ ಅರಮನೆ ದ್ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂಥವನು, ಅವನು ಹೀಲಿಯಮ್ಮನ್ನು ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂಥೇಳಿ ಆ ಹೀಲಿಯಂನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಆ ಸಿಲಿಂಡರು ಬರ್ಸ್ಟಾಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂಥ, ಇದು ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಏನಾದರೂ ಒಂದು ರೀತಿ, ಯಾಕೆಂದರೆ ಈಗ ನೋಡಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು, ಆ ರೀತಿ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ನೆನ್ನೆ ದಿವಸ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಮೈಸೂರಿಗೆ ಹೋದಾಗ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಈ ರೀತಿ ಓಪನ್ ಪ್ಲೇಸಲ್ಲಿ ಬಳಸೋದಕ್ಕೆ ಅವಕಾಶ ಇದೆಯಾ? ಅದನ್ನೇ ನಾನು ಅವ್ರಿಗೆ ವೆರಿಫೈ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವನಿಗೆ ಸಿಲಿಂಡರ್ ಎಲ್ಲಿ ಸಿಕ್ತು, ಹೀಲಿಯಂ ಕಂಟೆಂಟ್ ಸಿಲಿಂಡರ್ ಹೇಗೆ ಸಿಕ್ತು, ಅವನು ಯಾರು ಕೊಂಡ್ಕೊಂಡು ಎಲ್ಲಿ ಕೊಂಡ್ಕೊಂಡು ಬಂದ, ಹೇಗೆ ಕೊಟ್ಟರು, ಅದನ್ನೆಲ್ಲ ಇವಾಗ ತನಿಖೆ ಮಾಡಿ ನನಗೆ ವರದಿಯನ್ನು ಕೊಡ್ತಾರೆ. ಉನ್ನತ ಮಟ್ಟದ ತನಿಖೆಗೆ ಏನಾದರೂ ಹೇಳಿಲ್ಲ? ಅವರ ಇದರಲ್ಲಿ ಗೊತ್ತಾಗ್ತದಲ್ಲ, ಅಲ್ಲಿ ಕಮಿಷನರು, IG ಅವರೆಲ್ಲ ಇದ್ದಾರೆ, ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ತಿಳಿಸಿದೆ. ಸರ್, ಇದು ನಿನ್ನೆ ಬಸ್ ಆಕ್ಸಿಡೆಂಟ್ ಸರ್, ಅದೀಗ DNA ಹೋಗಿದೆ ಸರ್, ಅದೆಲ್ಲ ದಿನ ಆಗ್ಬೋದು ಸರ್, ಅದು ಹೆಂಗೆ ಸ್ಟೇಟಸ್? ಇಲ್ಲ, ಭಾಳ ದುರದೃಷ್ಟಕರ. ನೋಡಿ, ಅವನು ಆ ರಸ್ತೆ ಇನ್ನೊಂದು ರಸ್ತೆಯಲ್ಲಿ ಹೋಗ್ತಾ ಇದ್ದವನು ಮೀಡಿಯನನ್ನು ಜಂಪ್ ಮಾಡಿ ಈ ಕಡೆ ಬರ್ತಾನೆ ಅಂದರೆ ಏನು ಹೇಳಬೇಕು ಇದಕ್ಕೆ ಅಂತ ಗೊತ್ತಾಗೋದಿಲ್ಲ. ಅವನು ಆ ಡ್ರೈವರು ಈಗ ಅವನು ಸತ್ತೋಗಿದ್ದಾನೆ. ಅವನು ಯಾವ ಕಂಡೀಷನಲ್ಲಿದ್ದಾನೆ, ನಿದ್ದೆಯಲ್ಲಿ ಇದು 2.5-3 ಗಂಟೆ ಸಂದರ್ಭದಲ್ಲಿ ಆಗಿರುವಂಥದ್ದು. ನಿದ್ದೆನಲ್ಲಿ ಅವನು ಈ ಕಡೆ ಜಂಪ್ ಮಾಡಿಬಿಟ್ಟಿದ್ದಾನೆ. ಜಂಪ್ ಮಾಡಿ ಡಿವೈಡರ್ನ ಈ ಕಡೆ ಬಂದು ಬಸ್ಸಿಗೆ ಹೊಡೆದಿದ್ದಾನೆ. ಭಾಳ ದುರದೃಷ್ಟಕರ. ಅವರೆಲ್ಲ ನಿದ್ದೆ ಮಾಡ್ತಾಯಿದ್ರು. ಭಾಳ ಜನ, 6 ಜನ, ಇವತ್ತು 6 ಜನ ಅಂತ ಹೇಳ್ತಿದ್ದಾರೆ. 5 ಅಂತಿದ್ರು, ಈಗ 6ನೇದು ಆಗಿದೆ, 6 ಜನ ಅಂತೇಳಿ ಹೇಳಿದರು. ಇನ್ನೊಂದು ಪ್ರಮುಖ ವಿಚಾರ ಅಂದರೆ, ಈಗ ಅರಮನೆಗೆ ಅಲ್ಲಿ ಬಂದಿದ್ದಾರಲ್ಲ ಇವರು ಮಾರೋಕೆ ಅಂತ, ಅಂದರೆ ಎದುರುಗಡೆ ಬಂದಿದ್ದಾರಲ್ಲ, ಸಾಮಾನ್ಯವಾಗಿ ತುಂಬ ದಿನಗಳಿಂದ ಅವರು ಅಲ್ಲೇ ಮಾರ್ತಾ ಇದ್ದಾರೆ ಅಂದರೆ, ಮತ್ತು ಬಲೂನ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಂದರೆ, ಅಲ್ಲೇ ಇರುವಂಥ ಗಾರ್ಡ್ಗಳಿಗೆ 15 ದಿನದಲ್ಲಿ ಮುಖ ಪರಿಚಯ ಆಗಿರುತ್ತೆ ಒಂದು ಸಲ ಆದರೂ. ಗಾರ್ಡ್ಗಳಾಗಲಿ ಮತ್ತು ಅಲ್ಲಿ ಅರಮನೆ ಗೈಡ್ಗಳು, ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಗೈಡ್ಗಳು ಈತನ ಮುಖನೇ ನೋಡಿಲ್ಲ. ಬೇರೆಯವ್ರು ಪರಿಚಯ ಇರ್ತಾರೆ, ಅಲ್ಲಿ ಆಟದ ಸಾಮಾನು ಬೇರೆ ಮಾರ್ತಾ ಇರ್ತಾರಲ್ವ, ರೆಗ್ಯುಲರ್ ಆಗಿ ಬಂದು ಹೋಗಿ ಮಾಡ್ತಿರ್ತಾರೆ. ಈತನ ಮುಖ ಪರಿಚಯ ಅವ್ರಿಗಿಲ್ಲ.
15 ದಿನದಲ್ಲಿ ನಾವು ಯಾರೂ ಇಲ್ಲಿ ಈತನನ್ನು ನೋಡಿಲ್ಲ ಅಂತ ಗೈಡ್ಗಳು ಸೆಕ್ಯೂರಿಟಿಗಳೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಸಲೀಂ ಬಂದಾಗಲೇ ಸ್ಫೋಟ ಸಂಭವಿಸಿದೆ ಅಂತ ಈಗ ಪ್ರತ್ಯಕ್ಷದರ್ಶಿಗಳೆಲ್ಲ ಹೇಳಿಕೆ ಕೊಡ್ತಿದ್ದಾರಲ್ಲ, ಹಾಗಾಗಿ NIA ಎಂಟ್ರಿ ಕೊಟ್ಟಿದೆ. ಇಲ್ಲಿ ಅನುಮಾನ ಅಂತೂ ದಟ್ಟವಾಗಿ ಕಾಡ್ತಿರೋದು, ಇಲ್ಲೇನೋ ಭಯೋತ್ಪಾದಕರ ಸಂಚಿದೆಯಾ, ಮೈಸೂರು ಅರಮನೆ ಮೇಲೂ ಕಣ್ಣು ಬಿತ್ತ, ದೇಶದ ಒಳಗಡೆನೆ ಇಲ್ಲಿರುವಂಥ ರಾಡಿಕಲ್ ಎಲಿಮೆಂಟ್ಸ್ನ ಬಳಸ್ಕೊಂಡು ಮಾಡಬಾರ್ದು ಕೃತ್ಯ ಮಾಡೋ ಕೆಲಸ ಆಗ್ತಿದೆ. ಡೆಲ್ಲಿ ಬ್ಲಾಸ್ಟ್, ಮೊನ್ನೆ ಅಷ್ಟೇ ಕಾರ್ ಬ್ಲಾಸ್ಟ್, ಇನ್ನೂ ನಮಗೆ ಮರೆಯೋಕ್ಕಾಗ್ತಿಲ್ಲ. ಎಷ್ಟು ಜನರನ್ನ ಬಲಿ ತಗೊಳ್ತು ಆ ಬ್ಲಾಸ್ಟು, ಮರೆಯೋದಕ್ಕಾಗ್ತಿಲ್ಲ. ಸೊ ದೇಶದಲ್ಲಿ ಈಗ ಜನ ಸೇರುವಂತಹ, ಜನಸಂದಣಿ ಇರುವಂತಹ ಜಾಗಗಳು ತುಂಬಾ ಅಪಾಯದ ಪರಿಸ್ಥಿತಿಯಲ್ಲಿದೆ ಅಂತ ಅನಿಸ್ಬಿಡತ್ತೆ ಒಂದ್ಸಲ. ಈ ರೀತಿಯ ಬೆಳವಣಿಗೆಗಳಾದಾಗ ಸಹಜವಾಗಿ ಸಿಕ್ಕಾಪಟ್ಟೆ ಒಳಗಿಂದೊಳಗೇನೆ ಪ್ಲಾನ್ ಆಗ್ತಿದೆ ಅಂತ. ಡೆಲ್ಲಿ ಬ್ಲಾಸ್ಟ್ ಆದಾಗ ಕರ್ನಾಟಕದ್ದು ಒಂದು ಲಿಂಕ್ ಸಿಕ್ಕಿತ್ತು, ಉಗ್ರ ನೆಟ್ವರ್ಕಲ್ಲಿ ಕರ್ನಾಟಕದ್ದು ಒಂದು ಲಿಂಕ್ ಆಗಿತ್ತು. ಸೊ ಈಗ ಮೈಸೂರು ಏನಾದರೂ ಟಾರ್ಗೆಟ್ ಆಗಿದೆಯಾ, ಅದರಲ್ಲೂ ಅರಮನೆಯ ಸುತ್ತ ಜನ ಸಂಜೆ ಹೊತ್ತಾದರೆ ಸಿಕ್ಕಾಪಟ್ಟೆ ಜನ ಲೈಟಿಂಗ್ಸ್ ನೋಡೋಕೆ ಬರ್ತಾರೆ, ಅಂಥದ್ದೇನಾದರೂ ಪ್ಲ್ಯಾನ್ ಆಗಿದೆಯಾ ಅನ್ನೋದ್ರ ಸುತ್ತ ಬಹಳ ಗಂಭೀರ ಸ್ವರೂಪದ ತನಿಖೆ ನಡಿಬೇಕಾಗಿದೆ. ಭಾರತ ಉದ್ದಗಲಕ್ಕೂ ಈಗ ಟಾರ್ಗೆಟ್ ಆಗಿದೆ. ಅಕ್ಕಪಕ್ಕದವರೇ ಶತ್ರುಗಳಾಗಿ ಮುಗಿಬಿದ್ದಿರೋದ್ರಿಂದಾಗಿ, ಪಾಕ್ ಬಾಂಗ್ಲಾದ ನಡುವಿನ ಪರಿಸ್ಥಿತಿ ಗಂಭೀರ ಸ್ವರೂಪದಲ್ಲಿರೋದ್ರಿಂದಾಗಿ ಯಾವ ಒಂದು ಸಣ್ಣ ಇನ್ಸಿಡೆಂಟ್ ಕೂಡ ನೆಗ್ಲೆಕ್ಟ್ ಮಾಡೋ ಪರಿಸ್ಥಿತಿ ಇಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.